ಮಹಿಳೆಯೊಬ್ಬಳು ಏಕಾಏಕಿ ಬಂದು ಮನೆಯೊಳಗೆ ನುಗ್ಗಲು ಯತ್ನಿಸಿದ್ದು ಅಲ್ಲದೆ ರೌಡಿಯಂತೆ ಮನೆಯ ಆಚೆ ಇದ್ದ ಸಿಸಿಟಿವಿಯನ್ನೇ ಹೊಡೆದು ಹಾಕಿದ್ದಾಳೆ. ಜೀವ ಭಯದಿಂದ ಮನೆಯೊಳಗೆ ಇದ್ದ ಮಹಿಳೆ 112ಗೆ ಕರೆ ಮಾಡಿದ್ದಾರೆ. ಏನಿ ಗಲಾಟೆ? ಇಷ್ಟಕ್ಕೂ ಆ ಮಹಿಳೆ ಯಾಕಿಷ್ಟು ರಾದಾಂತ ಮಾಡಿದ್ಲು? ಈ ಎಲ್ಲದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಕೌಟುಂಬಿಕ ಕಲಹ, ಆಸ್ತಿ ವಿವಾದದ ಹಿನ್ನೆಲೆಯಲ್ಲಿ ಮನೆಯ ಕಿಟಕಿ ಬಾಗಿಲು ಮುರಿದು ಮನೆಯೊಳಗೆ ನುಗ್ಗಲು ಯತ್ನಿಸಿದ ಘಟನೆ ಜಯನಗರದ ಬೈರಸಂದ್ರದಲ್ಲಿ ನಡೆದಿದೆ. ಮನೆಗೆ ಅಳವಡಿಸಿದ್ದ ಸಿಸಿಟಿವಿಯನ್ನು ಹೊಡೆದು ಹಾಕಿ ಧಮಕಿ ಹಾಕಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಅಶ್ವಿನಿ ಎಂಬ ಮಹಿಳೆ ಜೀವ ಭಯದಿಂದ 112ಗೆ ಕರೆ ಮಾಡಿ ಸಹಾಯ ಕೇಳಿದ್ದಾರೆ. ತಕ್ಷಣ ಸ್ಥಳಕ್ಕೆ ಬಂದ ಪೊಲೀಸರು ಮಹಿಳೆಯನ್ನ ರಕ್ಷಿಸಿದ್ದಾರೆ. ಮಾಹಿತಿ ಪ್ರಕಾರ ಅಶ್ವಿನಿ ಅವರ ಪತಿ ಉಮೇಶ್ ಅವರ ಅಕ್ಕನ ಕುಟುಂಬದವರಿಂದಲೇ ಈ ಹಲ್ಲೆ ಯತ್ನ ನಡೆದಿದೆ ಎನ್ನಲಾಗಿದೆ. ಉಮೇಶ್ ಅವರ ಸಹೋದರಿ ಮೀನಾಕ್ಷಿ ಮತ್ತು ಭಾವ ವೆಂಕಟೇಶ್ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಮನೆಯೊಳಗೆ ಬಲವಂತವಾಗಿ ಪ್ರವೇಶಿಸಲು ಯತ್ನಿಸಿ ಕಿಟಕಿ ಬಾಗಿಲು ಹಾನಿಗೊಳಪಡಿಸಲಾಗಿದೆ ಎಂಬುದು ದೂರಿನಲ್ಲಿ ಉಲ್ಲೇಖವಾಗಿದೆ. ಅಲ್ಲದೆ ಮನೆಯ ಭದ್ರತೆಗೆ ಅಳವಡಿಸಿದ ಸಿಸಿಟಿವಿಯನ್ನೇ ಒಡೆದು ಹಾಕಿ ಬೆದರಿಕೆ ಹಾಕಿದ್ದಾರೆ ಎನ್ನಲಾಗಿದೆ. ಘಟನೆಯ ಬಳಿಕ ಅಶ್ವಿನಿ ಅವರು ಸಿದ್ದಾಪುರ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ. ಕುಟುಂಬದ ಒಳಜಗಳವೇ ಈಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದು, ಜೀವ ಭಯದಲ್ಲಿರುವ ಮಹಿಳೆಗೆ ನ್ಯಾಯ ಸಿಗುತ್ತದೆಯೇ ಎಂಬ ಪ್ರಶ್ನೆ ಇದೀಗ ಎದುರಾಗಿದೆ.